1979ರಿಂದ ಜಾಮಿಯಾ ನೂರಿಯಾದಲ್ಲಿ ಶಿಕ್ಷಕ ವೃತ್ತಿ ಆರಂಭಿಸಿದರು. ಅರಬ್ಬಿ ಸಾಹಿತ್ಯ ಮತ್ತು ಫಿಕ್ ವಿಷಯಗಳನ್ನು ಬೋಧಿಸಿದ ಇವರು 2003ರಲ್ಲಿ ಜಾಮಿಯಾ ನೂರಿಯಾದ ಪ್ರಾಂಶುಪಾಲರಾಗಿ ನೇಮಕಗೊಂಡರು. 1986ರಲ್ಲಿ ಸಮಸ್ತ ಕೇರಳ ಜಮ್ಇಯ್ಯತುಲ್ ಉಲಮಾದ ಕೇಂದ್ರ ಮುಷಾವರಾ ಸದಸ್ಯರಾಗಿ ಆಯ್ಕೆಗೊಂಡರು. ಹಂತ ಹಂತವಾಗಿ ಸಂಘಟನೆಯ ಪ್ರಮುಖ ಜವಾಬ್ದಾರಿಗಳನ್ನು ನಿರ್ವಹಿಸಿದ ಇವರು 2010ರಲ್ಲಿ ಸಮಸ್ತದ ಜೊತೆ ಕಾರ್ಯದರ್ಶಿಯಾಗಿ, 2016ರಲ್ಲಿ ಸಮಸ್ತ ಕೇರಳ ಜಮ್ಇಯ್ಯತುಲ್ ಉಲಮಾದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು. ಅಲಿಕುಟ್ಟಿ ಉಸ್ತಾದರ ಸೇವೆ ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಿರಲಿಲ್ಲ. ಸುನ್ನಿ ಮಹಲ್ ಫೆಡರೇಷನ್ ಇದರ ಪ್ರಮುಖ ನಾಯಕರಾಗಿಯೂ ಹಜ್ ಸಮಿತಿಗಳಲ್ಲಿ ಪ್ರಮುಖ ಜವಾಬ್ದಾರಿ ನಿರ್ವಹಿಸಿದರು. ಮಹಾನ್ ಪಂಡಿತರಾದ ಇವರು ಪವಿತ್ರ ಭೂಮಿಯ ಕುರಿತಾದ ಕೃತಿ ಪುಣ್ಯಭೂಮಿ ಮತ್ತು ಮುಸ್ಲಿಂ ಜಗತ್ತಿನ ಸಮಕಾಲೀನ ವಿಚಾರಗಳ ಕುರಿತು ಮುಸ್ಲಿಂ ಜಗತ್ತು 1421 ಎಂಬ ಪುಸ್ತಕಗಳನ್ನು ರಚಿಸಿದ್ದಾರೆ. 2026 ಜುಲೈ 23ರಂದು ಅಲ್ಲಾಹನ ಆಲಿಂಗನ ಯಾತ್ರೆಗೆ ಅವರು ಹೊರಟರು.